ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯ ಅಭಿಮತ ಓದುವಿನ ಮುಂದುವರೆದ ಭಾಗದಲ್ಲಿ ದಿನೇಶ್ ಮೇನ್ಮಠ್ ಅವರ ಚಳವಳಿ ಮುಖವಾಡ ಮತ್ತು ಮುಖ. ದಿನೇಶ್ ಮೇನ್ಮಠ್ ಅವರ ಚಳವಳಿ ಮುಖವಾಡ ಮತ್ತು ಮುಖ. ಬಿಸಿ ಹಾಲಿಗೆ ಮುಖ, ಅದ್ದಿಸಿಕೊಂಡ ಬೆಕ್ಕು ತಣ್ಣನೆಯ ಹಾಲು ಕಂಡರೂ ಓಡಿ ಹೋಗುತ್ತದೆ ಎಂಬಂತಾಗಿದೆ ನಮ್ಮ ದೇಶದ ಜನಮನ. ನಿರುದ್ಯೋಗ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಕೋಮುವಾದ ಮತ್ತು ಸೈದ್ಧಾಂತಿಕ ಆತ್ಮವಂಚನೆಗಳ ಬಗ್ಗೆ ಜನರ ಅಂತರಾತ್ಮದಲ್ಲಿ ಆಕ್ರೋಶದ ಜ್ವಾಲಾಮುಖಿ ಇದೆ. ಇದರ ವಿರುದ್ಧ ದನಿ ಎತ್ತಬೇಕೆಂಬ ತುಡಿತವೂ ಇದೆ. ಚಳವಳಿಗಳು ಹುಟ್ಟುವುದೇ ಇಂಥ ಅಸಮಾಧಾನಗಳ ಅಗ್ನಿಕುಂಡದಲ್ಲಿ. ಆದರೆ ವರ್ತಮಾನದ ಭಾರತೀಯರನ್ನು ಹಳೆಯ ಚಳವಳಿಗಳ ವೈಫಲ್ಯದ ದುಃಸ್ವಪ್ನ ಕಾಡುತ್ತಿದೆ. ಚಳವಳಿಗಳನ್ನು ಮುನ್ನಡೆಸಿದ ನಾಯಕರು, ನಂತರದ ದಿನಗಳಲ್ಲಿ ಎತ್ತಿದ್ದ ಅವತಾರಗಳು, ಅವರ ವಚನಭ್ರಷ್ಟತೆ, ಅಧಿಕಾರದ ಲಾಲಸೆ ಮತ್ತು ಸೈದ್ಧಾಂತಿಕ ಲಾಗಾಟಗಳು ಜನರನ್ನು ಸೈನಿಕರನ್ನಾಗಿ ಮಾಡಿವೆ. ಕಾಕ್ರೋಚ್ ಚಳವಳಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಾಗ ಎಲ್ಲರೂ ನೆನಪು ಮಾಡಿಕೊಂಡದ್ದು ಅಣ್ಣಾ ಹಜಾರೆ ನೇತೃತ್ವ ಭ್ರಷ್ಟಾಚಾರ ವಿರೋಧಿ ಚಳವಳಿಯನ್ನು. ಮಿಂಚಿನಂತೆ ಇಡೀ ದೇಶವನ್ನು ಆವರಿಸಿಕೊಂಡ ಆ ಚಳವಳಿ ಆಗಿನ UP ಸರ್ಕಾರವನ್ನು ಮಂಡಿಯೂರುವಂತೆ ಮಾಡಿದ್ದಲ್ಲದೆ ಅದರ ಪತನಕ್ಕೂ ಕೊಡುಗೆ ನೀಡಿತ್ತು. 2010ರಲ್ಲಿ ಬಾಬಾ ರಾಮದೇವರಿಂದ ಪ್ರಾರಂಭಗೊಂಡ ನಂತರದ ದಿನಗಳಲ್ಲಿ ಅಣ್ಣಾ ಹಜಾರೆ ಅವರ ನಾಯಕತ್ವದಲ್ಲಿ ಮುಂದುವರಿದು 2012ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಸ್ಥಾಪನೆಯೊಂದಿಗೆ ಆ ಚಳವಳಿ ಕೊನೆಗೊಂಡಿತ್ತು. ಅದೊಂದು ಚಳವಳಿಯ ಸಾವು ಮಾತ್ರವಲ್ಲ, ಕೋಟ್ಯಾಂತರ ಭಾರತೀಯರು ಕಂಡಿದ್ದ ಹೊಸ ಭಾರತದ ಕನಸಿನ ಗರ್ಭಪಾತವೂ ಆಗಿತ್ತು. ಜನ ಲೋಕಪಾಲ್ ಮಸೂದೆಗಾಗಿ ಪ್ರಾರಂಭವಾದ ಅಣ್ಣಾ ಚಳವಳಿಯ ಮೇಲೆ ನಂಬಿಕೆ ಮೂಡಲು ಮುಖ್ಯ ಕಾರಣವಾಗಿದ್ದು ಭಾರತೀಯರ ನೆನಪಲ್ಲಿ ಆಗಲೂ ಈಗಲೂ ಹಸಿರಾಗಿರುವ ಹಿಂದಿನ ಎರಡು ಸ್ಫೂರ್ತಿದಾಯಕ ಚಳವಳಿಗಳು. ಮೊದಲನೆಯದು ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ನಡೆದಿದ್ದ ಭಾರತದ ಸ್ವಾತಂತ್ರ್ಯ ಚಳವಳಿ. ಎರಡನೆಯದು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಡೆದ ತುರ್ತು ಪರಿಸ್ಥಿತಿ ವಿರುದ್ಧ ಸಂಪೂರ್ಣ ಕ್ರಾಂತಿ ಚಳವಳಿ. ಉದ್ದೇಶ, ನಾಯಕತ್ವ ಮತ್ತು ಸಂಘಟನೆಯ ಮೂರು ಸ್ತಂಭಗಳ ಮೇಲೆ ಒಂದು ಚಳವಳಿಯ ಯಶಸ್ಸು ಮತ್ತು ವೈಫಲ್ಯ ನಿರ್ಧಾರವಾಗುತ್ತದೆ. ಅಣ್ಣಾ ಹಜಾರೆ ಚಳವಳಿ ಹುಟ್ಟಿನಲ್ಲಿಯೇ ಅದರ ಸಾವಿನ ಬೀಜಗಳಿದ್ದವು. ಆ ಚಳವಳಿ ಎತ್ತಿಕೊಂಡ ಭ್ರಷ್ಟಾಚಾರ ನಿರ್ಮೂಲನೆ ಉದ್ದೇಶ ಸರಿಯಾಗಿತ್ತು. ನಾಯಕತ್ವ ಮತ್ತು ಸಂಘಟನೆ ವಿಷಯದಲ್ಲಿ ಅದು ಸಂಪೂರ್ಣ ವಿಫಲಗೊಂಡಿತ್ತು. ಮೊದಲನೇದಾಗಿ ಅಣ್ಣಾ ಹಜಾರೆ ಚಳವಳಿಯ ಭ್ರಷ್ಟಾಚಾರ ನಿರ್ಮೂಲನೆ ಉದ್ದೇಶ ಪ್ರತಿನಿತ್ಯ ಭ್ರಷ್ಟಾಚಾರಕ್ಕೆ ಬಲಿಪಶುಗಳಾಗುತ್ತಿರುವ ಕೋಟ್ಯಾಂತರ ಭಾರತೀಯರನ್ನು ತಕ್ಷಣದಲ್ಲಿ ತಟ್ಟಿತ್ತು. ಈಗಲೂ ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸೋಲು ಗೆಲುವು ನಿರ್ಧರಿಸುವ ಪ್ರಮುಖ ವಿಷಯ. ಇದಕ್ಕೆ ಇತ್ತೀಚಿನ ಉದಾಹರಣೆ 2014ರ ಲೋಕಸಭಾ ಚುನಾವಣೆ ಮತ್ತು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು. ಅಂತಾರಾಷ್ಟ್ರೀಯ ಪಾರದರ್ಶಕ ಸಂಸ್ಥೆಯ ಸಮೀಕ್ಷೆ ಪ್ರಕಾರ 180 ದೇಶಗಳನ್ನೊಳಗೊಂಡ ಭ್ರಷ್ಟಾಚಾರದ ಸೂಚ್ಯಂಕದಲ್ಲಿ ಭಾರತ 91ನೇ ಸ್ಥಾನದಲ್ಲಿದೆ. ನಮ್ಮಲ್ಲಿನ 80% ಜನ ಲಂಚ ನೀಡಿದವರು ಇಲ್ಲವೇ ಪಡೆದವರಾಗಿದ್ದಾರೆ. 80% ಲಂಚ ನೀಡಿದವರು ಇಲ್ಲವೇ ಪಡೆದವರಾಗಿದ್ದಾರೆ. ಈ ಕಾರಣಕ್ಕೆ ಭ್ರಷ್ಟಾಚಾರ ದೇಶ ಕಾಲವನ್ನು ಮೀರಿದ ವಿಷಯ. ಎರಡನೆಯದಾದ ನಾಯಕತ್ವದ ವಿಚಾರದಲ್ಲಿ ಅಣ್ಣಾ ಹಜಾರೆ ಚಳವಳಿ ಸಂಪೂರ್ಣ ವಿಫಲವಾಗಿತ್ತು. ಆ ಚಳವಳಿಯ ನಾಯಕರಾಗಿದ್ದ ಬಾಬಾ ರಾಮದೇವ್, ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ತಲೆ ಮೇಲೆ ಕೂರಿಸಿ ಮೆರೆದಾಡಿಸಿದ ಜನ ಇಂದು ಈ ತ್ರಿಮೂರ್ತಿಗಳ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದಾರೆ ಎನ್ನುವುದು ತಿಳಿದುಕೊಂಡರೆ ಚಳವಳಿಗಳ ನಾಯಕತ್ವದ ಬಗ್ಗೆ ಸಾಮಾನ್ಯ ಜನರಲ್ಲಿನ ಇಂದಿನ ಸಿನಿಕತೆ ಅರ್ಥವಾಗಬಹುದು. ಸ್ವಾತಂತ್ರ್ಯ ಹೋರಾಟ ಮತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟದ ನಾಯಕತ್ವ ವಹಿಸಿದ ಗಾಂಧೀಜಿ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು ಸರಳ, ಸಜ್ಜನ, ಪ್ರಾಮಾಣಿಕ ನಾಯಕರು ಮಾತ್ರ ಆಗಿರಲಿಲ್ಲ. ಇಬ್ಬರಲ್ಲಿಯೂ ವಿಸ್ತಾರವಾದ ಓದು, ಜನಸಂಪರ್ಕ, ಹೋರಾಟಗಳ ಅನುಭವ ಇತ್ತು. ಅಗಳನ್ನು ಮುಟ್ಟಿಯೇ ಅನ್ನ ಬೆಂದಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳುವ ತೀಕ್ಷ್ಣ ಗ್ರಹಣ ಶಕ್ತಿ ಇತ್ತು. ತಕ್ಷಣ ಜನಪ್ರಿಯತೆಯಲ್ಲಿ ತೇಲಿ ಹೋಗದೆ ಅದನ್ನು ತಮ್ಮ ಉದ್ದೇಶದ ಸಾಧನೆಗೆ ಬಳಸಿಕೊಳ್ಳುವ ಚಾಕಚಕ್ಯತೆ ಇತ್ತು. ಮುಖ್ಯವಾಗಿ ಅವರ ನಡೆನುಡಿಗಳಲ್ಲಿ ಅಂತರಿಲ್ಲದ ಪ್ರಾಮಾಣಿಕತೆ ಇತ್ತು. ಮಹಾರಾಷ್ಟ್ರದ ರಾಳೇಗಣ ಸಿದ್ದಿಯಲ್ಲಿ ನಡೆಸಿದ್ದ ಸುಧಾರಣೆಗಳ ಪ್ರಭಾವಳಿ ಹೊಂದಿದ್ದ ಅಣ್ಣಾ ಹಜಾರೆ ಒಬ್ಬ ಸರಳ, ಸಜ್ಜನ, ಅಮಾಯಕ ಸಮಾಜಸೇವಕರಾಗಿದ್ದರು. ಆದರೆ ಅರಿವು ಮತ್ತು ಅನುಭವದ ಕೊರತೆಯಿಂದಾಗಿ ಅವರು ಎತ್ತಿಕೊಂಡವರ ಕೈಕೂಸಾಗಿದ್ದರು. ರಾಮದೇವ್ ಎಂಬ ಬಾಬಾ ಮೂಲತಃ ಒಬ್ಬ ವಂಚಕ ವ್ಯಾಪಾರಿ.
ಗುಪ್ತ ಅಜೆಂಡಗಳೊಂದಿಗೆ ರಂಗಪ್ರವೇಶಿಸಿದ ಆತನ ಬಣ್ಣ ರಾಮಲೀಲಾ ಮೈದಾನದಿಂದ ಹೆಣ್ಣುಡುಗೆ ಧರಿಸಿ ಪ್ರತಿಭಟನಾಕಾರರಿಂದ ತಪ್ಪಿಸಿಕೊಂಡು ಓಡಿ ಹೋದಾಗಲೇ ಬಯಲಾಗಿತ್ತು. ನಂತರ ದಿನಗಳಲ್ಲಿ ಸಂಪೂರ್ಣ ಬಯಲಾಗಿದೆ. ಅಧಿಕಾರಿಯ ದಿರಿಸನ್ನು ಕಳಚಿಟ್ಟು ಸಾಮಾಜಿಕ ಹೋರಾಟಗಾರನ ರೂಪದಲ್ಲಿ ಪ್ರವೇಶಿಸಿದರು. ಕೇಜ್ರಿವಾಲ್ ಒಳಗೆ ಇದ್ದುದು ಈ ಕಾಲದ ಒಬ್ಬ ಟಿಪಿಕಲ್ ಚಾಣಾಕ್ಷ ರಾಜಕಾರಣಿ. ಭ್ರಷ್ಟಾಚಾರ, ಕೋಮುವಾದ ಮತ್ತು ಸಾಮಾಜಿಕ ನ್ಯಾಯದ ಬಗೆಗಿನ ಅವರ ಆತ್ಮವಂಚನೆ ನಿಲುವುಗಳು ಇಂದು ಅವರನ್ನು ನಾಯಕ ಸ್ಥಾನದಿಂದ ಖಳನಾಯಕನ ಮಟ್ಟಕ್ಕೆ ತಂದು ನಿಲ್ಲಿಸಿವೆ. ಮೂರನೆಯದಾಗಿ ಸಂಘಟನೆ ವಿಚಾರದಲ್ಲಿ ಅಣ್ಣಾ ಹಜಾರೆ ಚಳವಳಿ ಸಂಪೂರ್ಣ ಸೋತಿತ್ತು. ಆ ಚಳವಳಿಗೆ ಒಂದು ನಿರ್ದಿಷ್ಟ ಐಡೆಂಟಿಟಿ ಇರಲಿಲ್ಲ. ಇದು ಅದರ ಶಕ್ತಿ ಮತ್ತು ದೌರ್ಬಲ್ಯವೆರಡೂ ಆಗಿತ್ತು. ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಳ್ಳುವವರು ಮಾತ್ರವಲ್ಲ, ಗುರುತಿಸಿಕೊಂಡವರು ಕೂಡ ತಮ್ಮ ಪಕ್ಷದ ಗುರುತನ್ನು ಮುಚ್ಚಿಟ್ಟು ಎದೆಗೆ ಅಣ್ಣಾ ಹಜಾರೆ ಬ್ಯಾಡ್ಜ್ ಸಿಕ್ಕಿಸಿಕೊಂಡು ಉಪವಾಸ ಕೂತಿರುತ್ತಿದ್ದರು. ಇಲ್ಲಿಯೇ ಅಣ್ಣಾ ಹಜಾರೆ ಚಳವಳಿ ದಾರಿ ತಪ್ಪಿದ್ದು. RSS ಮತ್ತು BJP ಕಾರ್ಯಕರ್ತರು, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸಕ್ರಿಯರಾಗಿರುವುದು ಕಂಡುಬಂದರೂ ಚಳವಳಿಯನ್ನು ಗೆಲುವಿನ ದಡ ಮುಟ್ಟಿಸುವ ಅವಸರದಲ್ಲಿದ್ದ ನಾಯಕರು ಅದನ್ನು ನಿರ್ಲಕ್ಷಿಸುತ್ತಿದ್ದರು. RSS ನಾಯಕರು ಅದರಲ್ಲಿ ನೇರವಾಗಿ ಭಾಗವಹಿಸದೇ ಇದ್ದರೂ ಅದರ ಸರಸಂಘ ಚಾಲಕರು ತಮ್ಮ ಪ್ರಾಂತೀಯ ಸಂಚಾಲಕರು ಪತ್ರ ಬರೆದು ಬಾಬಾ ರಾಮದೇವ್ ಉಪವಾಸದಲ್ಲಿ ಪಾಲ್ಗೊಳ್ಳುವಂತೆ ಆದೇಶಿಸಿದ್ದಕ್ಕೆ ದಾಖಲೆಗಳಿವೆ. ಅಣ್ಣಾ ಹಜಾರೆ ಚಳವಳಿಯ ನಿಜವಾದ ಫಲಾನುಭವಿ ಪಕ್ಷ ಯಾವುದು ಎನ್ನುವ ಪ್ರಶ್ನೆಗೆ 2014ರ ಲೋಕಸಭಾ ಚುನಾವಣೆ ಫಲಿತಾಂಶವೇ ಉತ್ತರ. ಈ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಚಳವಳಿಯನ್ನು ನೋಡಬೇಕಾಗುತ್ತದೆ. ಮೊದಲನೆಯದಾಗಿ, ಅಣ್ಣಾ ಹಜಾರೆ ಚಳವಳಿ ಕೈಗೆತ್ತಿಕೊಂಡಿದ್ದ ಭ್ರಷ್ಟಾಚಾರ ನಿರ್ಮೂಲನೆ ವಿಷಯದಂತೆಯೇ ಕಾಕ್ರೋಚ್ ಚಳವಳಿ ಆಗ್ರಹಿಸುತ್ತಿರುವ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಬೇಡಿಕೆ ಪ್ರಾಮಾಣಿಕತೆಯಿಂದ ಕೂಡಿದೆ. ಭ್ರಷ್ಟ ಶಿಕ್ಷಣ ವ್ಯವಸ್ಥೆ ಮತ್ತು ನಿರುದ್ಯೋಗ ಪರಸ್ಪರ ಸಂಬಂಧಿಗಳಾಗಿರುವುದರಿಂದ ದೇಶದ ಬಹುಸಂಖ್ಯಾತ ಮನೆಗಳಿಂದ ಈ ಎರಡೂ ಸಮಸ್ಯೆಗಳಿಂದ ಪೀಡಿತರಾಗಿರುವ ಜಿಲ್ಲೆಗಳು ಬೀದಿಗೆ ಬಂದಿವೆ. ಅಣ್ಣಾ ಹಜಾರೆ ಚಳವಳಿಯಲ್ಲಿ ಪಾಲ್ಗೊಂಡಿದ್ದ ಯುವ ಜನರು ನೇರವಾಗಿ ಭ್ರಷ್ಟಾಚಾರದ ಬಲಿಪಶುಗಳಾಗಿರಲಿಲ್ಲ. ಅವರು ತಮ್ಮ ಪೋಷಕರ ಪರವಾಗಿ ಬೀದಿಗಿಳಿದಿದ್ದರು. ಇಂದು ಸಿಡಿದೆದ್ದಿರುವ ವಿದ್ಯಾರ್ಥಿಗಳು, ಯುವಜನರು ಭ್ರಷ್ಟ ಶಿಕ್ಷಣ ವ್ಯವಸ್ಥೆಯ ಪ್ರತ್ಯಕ್ಷ ಬಲಿಪಶುಗಳು. ಎರಡನೆಯದಾಗಿ, ನಾಯಕತ್ವದ ಬಗ್ಗೆ ಅಣ್ಣಾ ಚಳವಳಿ ಎದುರಿಸಿದ ಗೊಂದಲ ಮತ್ತು ಸವಾಲುಗಳು ಕಾಕ್ರೋಚ್ ಚಳವಳಿಯೂ ಆಗಿವೆ. ಈಗಿನ ಚಳವಳಿ ಬಿರುಸು ಪಡೆದಿದ್ದೇ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ ನಂತರ. ವಾಂಗ್ಚುಕ್ ಅವರು ಅಣ್ಣಾ ಹಜಾರೆ ಅವರಂಥ ಅಮಾಯಕ, ಅಪ್ರಬುದ್ಧ ನಾಯಕಲ್ಲ. ನಾಯಕನಿಗಿರಬೇಕಾಗಿರುವ ಓದು, ಅನುಭವ ಮತ್ತು ಸಾಮಾಜಿಕ ಬದ್ಧತೆ ಅವರಲ್ಲಿದೆ. ಜೊತೆಗೆ ವಿವಾದಗಳ ಹೊರೆಯೂ ಅವರ ತಲೆ ಮೇಲಿದೆ. 59 ವರ್ಷದ ವಾಂಗ್ಚುಕ್ ಜೀನ್ ಸಮುದಾಯದ ಆರ್ಯ ಪ್ರತಿನಿಧಿಯೂ ಅಲ್ಲ. ಕೊನೆಯದಾಗಿ, ಸಂಘಟನೆಗೆ ಸಂಬಂಧಿಸಿಯೂ ಅಣ್ಣಾ ಹಜಾರೆ ಚಳವಳಿಯಂತೆ ಕಾಕ್ರೋಚ್ ಚಳವಳಿಯಲ್ಲಿ ಸ್ಪಷ್ಟತೆ ಇಲ್ಲ, ಗೊಂದಲಗಳಿವೆ. ಈ ಚಳವಳಿಯಲ್ಲಿ ಭಾಗವಹಿಸುತ್ತಿರುವವರಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಆಕ್ರೋಶವಿದೆ, ನಿರುದ್ಯೋಗದ ಬಗ್ಗೆ ನೋವಿದೆ. ಬಹುತೇಕರು ವಯಸ್ಕ ಮತದಾರರಾಗಿರುವ ಕಾರಣ ಅವರ ರಾಜಕೀಯ ನಿಲುವುಗಳ ಬಗ್ಗೆ ಈಗಾಗಲೇ ನಿರ್ಧಾರಕ್ಕೆ ಬರಲಾಗದು. ಆಳುವ ಸರ್ಕಾರ ಈ ಚಳವಳಿಗೆ ರಾಜಕೀಯ ಅಜೆಂಡದ ಬಣ್ಣ ಬಳಿಯಲು ಬಣ್ಣಗಳ ಡಬ್ಬಿಗಳನ್ನು ಹಿಡಿದುಕೊಂಡು ಕಾಯುತ್ತಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಬಂದು ಹೋದ ಮೇಲೆ ಮೊದಲ ಬಣ್ಣದ ರೆಚ್ಚಾಟ ನಡೆದಿದೆ. ಈ ಹುನ್ನಾರ ಅರಿತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಂತರವನ್ನು ಕಾಯ್ದುಕೊಂಡು ಸಮಾನ ಉದ್ದೇಶಕ್ಕಾಗಿ ತಮ್ಮ ಹೋರಾಟ ನಡೆಸುತ್ತಿದ್ದಾರೆ. ಉಳಿದಂತೆ ಅದೇ ಪಾತ್ರಧಾರಿಗಳು ಬೇರೆ. ಕೇಜ್ರಿವಾಲ್ ಜಾಗದಲ್ಲಿ ಅಭಿಜಿತ್ ದಿಬ್ಕೆ ಜೊತೆಗೆ ಪ್ರಕಾಶ್ ರೈ, ಶಬನಾ ಆಜ್ಮಿಯವರಂಥ ನಿರೀಕ್ಷಿತ ಮುಖಗಳು, ಯೋಗೇಂದ್ರ ಯಾದವ್ ಅವರಂಥ ಹಳೆ ಮುಖ. ಇವರೆಲ್ಲರ ನಡುವೆ ಒಬ್ಬ ಮಹಾತ್ಮ ಗಾಂಧೀಜಿ, ಒಬ್ಬ ಜಯಪ್ರಕಾಶ್ ನಾರಾಯಣ್ ಅವರು ಹುಡುಕುವುದೆಲ್ಲಿ? ಅಂಥವರು ಸಿಗುವವರೆಗೂ ಈ ವಿದ್ಯಾರ್ಥಿ ಯುವಜನರ ಹೋರಾಟ ಗುರಿ ಮುಟ್ಟುವುದು ಹೇಗೆ?